ನಮಸ್ತೆ ಗೆಳೆಯರ, ನಾನು ಯಕ್ಷಿತ್ ಗೌಡ ಮಾತಾಡ್ತಾ ಇದ್ದೀನಿ. ಮುಂಬೈಯಲ್ಲಿ ಹೆಂಗಾಗಿದೆ ಅಂತಂದರೆ ಎಲ್ಲರೂ ನೋಡೋ ಅಂಥ ಜಾಗ ಸಿಕ್ಬಿಟ್ರೆ ಕೂರೋ ಅಂಥ ಜನಗಳು ಸಿಕ್ಕಾಪಟ್ಟೆ ಜನ ಇದ್ದಾರೆ ನೋಡಿ. ಕಮ್ಮಿ ಜನ ಇದ್ದಾರೆ ಇಲ್ಲಿ. ಎಲ್ಲ ವೆಯ್ಟಿಂಗ್ ಫಾರ್ ದ ಸನ್ಸೆಟ್ಟಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ನಾಳೆ ಎಲ್ಲಿದೆ ಫಿಗರ್ ಹಿಂದೆ ನಿಂತಿದೆ. ಏನೇ ಹೇಳಿ, ಫಿಗರ್ಸ್ಗಳು ಮಾತ್ರ ಸಖತ್ತಾಗಲ್ಲ. ಎರಡು ಕಣ್ಣು ಸಾಲದು ಅಷ್ಟು ಫಿಗರ್ಸ್ಗಳಿದ್ದಾರೆ. ಯಾರು ನೋಡಿದ್ರು ಫಿಗರ್ ಇದರಲ್ಲಿ. ಈ ಸ್ಟೋರಿ ವಾಸ್ ರಾಂಗ್. ಪವರ್ಫುಲ್ ಪೀಪಲ್ ಮೇಕ್ ಪ್ಲೇಸಸ್ ಪವರ್ಫುಲ್ ಅನ್ನಂಗೆ ನಾನು ಇದನ್ನು ತೋರಿಸ್ಲೇಬೇಕು. ಯಾಕೆ ಈ ಡೈಲಾಗ್ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಇಂಡಿಯಾದ ಕಿಂಗ್ ಖಾನ್ ಶಾರುಖ್ ಖಾನ್ ಅವರ ಮನೆ ಮುಂದ್ಗಡೆ ಇದ್ದೀವಿ. ಏನು ಎಲ್ಲರೂ ಒಟಾರ ಮಾಡ್ಕೊಂಡವ್ರ ಅಂತ ಇಲ್ಲಿ ಬಾಂದ್ರದಲ್ಲಿ ಬೀಚ್ ಮುಂದ್ಗಡೆ ಬರೀ ಫಿಲ್ಮ್ ಆ್ಯಕ್ಟರ್ಸ್ಗಳು ಒಟಾರ ಮಾಡ್ಕೊಂಡವ್ರೆ. ಸ್ನೇಹಿತರ, ಈ ಜಾಗದಲ್ಲಂತೂ ಸಿಕ್ಕಾಪಟ್ಟೆ ಜನ ಸೇರ್ಕೊಬಿಡ್ತಾರೆ. ಮುಂಬೈಯಲ್ಲಿ ಹೆಂಗಾಗಿದೆ ಅಂತಂದರೆ ಎಲ್ಲರೂ ನೋಡೋ ಅಂಥ ಜಾಗ ಸಿಕ್ಬಿಟ್ರೆ ಕೂರೋ ಅಂಥ ಜನಗಳು ಸಿಕ್ಕಾಪಟ್ಟೆ ಜನ ಇದ್ದಾರೆ. ನೋಡೋಕ್ಕೆ ಬರೋ ಅಂಥ ಜನ ಸಿಕ್ಕಾಪಟ್ಟೆ ಇದ್ದಾರೆ. 8 ವರ್ಷದಲ್ಲ 8 ತಿಂಗಳು ಮಗುವಿಂದ ಹಿಡಿದು 80 ವರ್ಷದ ಮುದುಕರವರೆಗೂ ಸಿಕ್ಕಾಪಟ್ಟೆ ಜನ ಬರ್ತಾರೆ ನೋಡಿ. ಕಮ್ಮಿ ಜನ ಇದ್ದಾರೆ ಇಲ್ಲಿ. ಎಲ್ಲ ವೆಯ್ಟಿಂಗ್ ಫಾರ್ ದ ಸನ್ಸೆಟ್ಟಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ನಾಳೆ ಎಲ್ಲಿದೆ ಫಿಗರ್ ಹಿಂದೆ ನಿಂತಿದೆ. ಏನು ಮಾಡೋದು, ಇಲ್ಲಿ ಅಂಕಲ್ ಎಲ್ಲ ಇದ್ದಾರೆ. ಏನೇ ಹೇಳಿ, ಫಿಗರ್ಸ್ಗಳು ಮಾತ್ರ ಸಖತ್ತಾಗಲ್ಲ. ಎರಡು ಕಣ್ಣು ಸಾಲದು ಅಷ್ಟು ಫಿಗರ್ಸ್ಗಳಿದ್ದಾರೆ. ಯಾರು ನೋಡಿದ್ರು ಫಿಗರ್ ಇದರಲ್ಲಿ. ಒಳ್ಳೆ ಖುಷಿಯಾಗಿ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅಲ್ಲಿ ತೋರಿಸೋದು ನೋಡಿ, ನಾನು ಇದ್ರವರು ನಮ್ಮ ಪಕ್ಕ ನಿಂತಿದ್ರಲ್ಲ ಫಿಗರ್ಸ್ಗಳು, ಫಾರಿನ್ ಫಿಗರ್ಸ್ಗಳು. ಇನ್ನು ಕೆಲವು ಕ್ಷಣಗಳಲ್ಲಿ ಸನ್ಸೆಟ್ ಆಗುತ್ತೆ ನೋಡಿ. ಸಲ್ಮಾನ್ ಖಾನ್ ಇದ್ದಾರೆ, ಈ ಕಡೆ ಶಾರುಖ್ ಖಾನ್ ಫೋಟೋ ತೆಗಿತಾ ಇದ್ದಾರೆ. ಇಬ್ಬರು ಸೇರ್ಕೊಂಡ್ರು. ಮಚ ಹೆಂಗೆ ತೆಗ್ದಿದ್ದೀವಿ ಅಂತಾರೆ. ನಾನು ಶಾರ್ಟ್ ಥರ ತೆಗ್ದಿದ್ದೀನಿ ಅಂತಾನೆ. ನನಗೆ ಇವ್ರಿಗೆ ಕನ್ನಡ ಬರಲ್ಲ, ನನಗೆ ಹೆಂಗೆ ಬೇಕಂಗೆ ಅನ್ಕೊ ಹೋಗೋದು ಅಂತ ಫೀಲ್ ಆಗುತ್ತೆ. ಬಟ್ ಇಟ್ಸ್ ಓಕೆ. ನನ್ನ ಫ್ರೆಂಡಿಗಾರು ನಾವು ಅದೇ ಥರ ಮಾತಾಡೋದಲ್ಲ, ಅದನ್ನ ಹೇಳಿದ್ವಿ. ನನಗೆ ನಂತ ಕೂಡ ಅಂತ ಕೇಳಲಿಲ್ಲ ನೋಡಿ. ಅವನಿಗೊಂದು ಇದು ಕೊಟ್ಟ, ಅವನಿಗೆ ಹಾಕಂಡ. ಈಗ ಅವನು ಯಾರಾದವನು ಎಲ್ಲ ಮಿರ್ಕನು ತೆಗ್ದ ವಾವ್, ಅಲ್ಲಲ್ಲ ಬಂಗಾರ. ಇನ್ನತ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಕೊಂಡು ಉಜ್ಜಾಡ್ಬಿಡೋದು ಎತ್ತಾಗಿ ಕಳಿಸೋದು. ಇಲ್ಲ ಸ್ಪೇಸ್ ಸರಿ ಆಗ್ತಾಯಿಲ್ಲ ಅಣ್ಣವ್ರಿಗೆ, ಆ್ಯಂಗಲ್ ಸರಿ ಆಗ್ತಾಯಿಲ್ಲ. ಈಗ ತೆಗಿತಾರೆ. ನಾಲ್ಕು ಕನ್ನಡ ಬರೋಲ್ಲ ಅಂದ್ರೆ ಇದೊಂಥರ ಒಳ್ಳೆ ಖುಷಿ. ನಮಗೆ ಇಷ್ಟ ಬಂದ ನಾವು ಮಾತಾಡ್ಬೋದು. ಅವ್ರಿಗೆ ಒಂಚೂರು ಅರ್ಥನೂ ಆಗಲ್ಲ, ಕೇಳೋದಿಲ್ಲ. ಓಹೋ ಕ್ಯಾಪ್ ಹಾಕೊಂಡೆ ಬಿಟ್ಟ. ಕ್ಯಾಪ್ ಹಿಂದಿ ಅಲ್ವಾ ಗೊತ್ತಾ, ಇಂಗ್ಲೀಷ್ ಅಲ್ವಾ ಗೊತ್ತಾಗ್ಬಿಡುತ್ತೆ. ತೋರ್ಸು ಮಗ ಹೆಂಗೆ ತೆಗ್ದಿದ್ಯಾ. ಗಬಳ್ ಥರ ತೆಗ್ದಿದ್ಯಾ ನನ್ನ ಮಗನ. ಬುಡ್ಲ ಬೀಳ್ತಾರೆ ಒಂದೆರಡು ಜನ ಹುಡುಗಿರು ಅಂತ ಅನ್ಕೋತಾ ಇದ್ದಾರೆ. ಇರಲಿ ಪಾಪ, ಜಸ್ಟ್ ಫನ್ಫರಿಗೆ ನಾವು ಇದು ಮಾಡಿದೆ ನೋಡಿ. ಹೇಳ್ತೇವೆ ಹಂಗಲ್ಲ ಕಂಡ್ಲ ತೆಗಿಯೋದು, ಹಿಂಗೆ ತೆಗಿಯೋದು ಅಂತ ಹೇಳ್ತಾವ ನಾನು. ಮತ್ತೆ ನಿತ್ಕಾತ್ಲಾಗಿ ಕೊಡ್ತೀನಿ ಅಂತ ಅವನ. ಹೌದೌದು. ಓಕೆ, ಇಷ್ಟು ಹೇಳ್ತಾ ಮುಂದಕ್ಕೆ ಹೋಗ್ತೀನಿ. ಈ ಥರದ್ದು ತುಂಬ ಜನ ಸಿಗ್ತಾರೆ ಇಲ್ಲಿ. ನಮಸ್ತೆ ಗೆಳೆಯರ, ನಾನು ಯಕ್ಷಿತ್ ಗೌಡ ಮಾತಾಡ್ತಾ ಇದ್ದೀನಿ. ಈ ಕ್ಷಣ ನಾನು ನಿಮ್ಗೊಂದು ಜಾಗ ತೋರಿಸ್ತೀನಿ. ಹೇಳ್ತಾ ಇಲ್ವಾ, ಕೆಲವೊಂದು KGF ಡೈಲಾಗ್ ಇದೆ ಗೊತ್ತಾ, ಎಂಥದ್ದು, ಪವರ್ಫುಲ್ ಪೀಪಲ್ ಮೇಕ್ ಪ್ಲೇಸ್ ಪವರ್ಫುಲ್ ಅಂತ. ಸಾರಿ, KGF ಒಂದು ಡೈಲಾಗ್ ಇದೆಯಲ್ಲ, ಪವರ್ಫುಲ್ ಪೀಪಲ್ ಆ ಡೈಲಾಗ್ ಏನು ಅಂತಂತಂದರೆ, ಪವರ್ಫುಲ್ ಪೀಪಲ್ ಕಮ್ ಫ್ರಮ್ ಒಂದು ಡೈಲಾಗ್ ಮುಖಾಂತರ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಪವರ್ಫುಲ್ ಪೀಪಲ್ ಮೇಕ್ ಪ್ಲೇಸಸ್ ಪವರ್ಫುಲ್. ಈ ಸ್ಟೋರಿ ವಾಸ್ ರಾಂಗ್. ಪವರ್ಫುಲ್ ಪೀಪಲ್ ಮೇಕ್ ಪ್ಲೇಸಸ್ ಪವರ್ಫುಲ್ ಅನ್ನಂಗೆ ನಾನು ಇದನ್ನು ತೋರಿಸ್ಲೇಬೇಕು. ಯಾಕೆ ಈ ಡೈಲಾಗ್ ಹೇಳ್ತಾ ಇದ್ದೀನಿ ಅಂತಂತಂದರೆ, ನಾನು ಬ್ಯಾಂಡ್ರಾದಲ್ಲಿದ್ದೀನಿ, ಬೀಚ್ ಹತ್ರ ಇದ್ದೀನಿ ನೋಡಿ. ಹೇಗಿರಾಗ್ತದೆ ಅಂತಂತಂದರೆ, ಇಲ್ಲಿ ಎಲ್ಲರೂ ಕಡಲೆ ಗಿಡ ಇದು ಎಲ್ಲವೂ ಮಾರ್ತಾರದು. ಎಲ್ಲಿ ಯಾಕೆ ಅಂತಂತಂದರೆ, ಇಲ್ಲಿದೆ
ಮನ್ನಾತ್ ನೋಡಿ ಎಲ್ಲರೂ ಇಲ್ಲಿ ಫೋಟೋ ಹೊಡ್ಸ್ಕೊತಾ ಇದ್ದಾರೆ. ತುಂಬ ಜನ ಬಂದಿದ್ದಾರೆ, ಕಪಲ್ಸ್ಗಳು ಬಂದಿದ್ದಾರೆ. ಎಲ್ಲ ಬಂದಿರೋ ಉದ್ದೇಶ ಒಂದೇನೆ, ನಮ್ಮ ಇಂಡಿಯಾದ ಕಿಂಗ್ ಖಾನ್ ಶಾರುಖ್ ಖಾನ್ ಅವರ ಮನೆ ಮುಂದ್ಗಡೆ ಇದ್ದೀವಿ. ಗ್ರೌಂಡ್ ಲೆವೆಲಿಂದ ಬಂದು ದೊಡ್ಡ ಸ್ಟಾರ್ ಆಗಿ ವರ್ಲ್ಡ್ ಸೂಪರ್ ಸ್ಟಾರ್ ಆಗಿದ್ದಾರೆ ಅವರು ಇವತ್ತು. ಒನ್ ಆಫ್ ದಿ ವರ್ಲ್ಡ್ ಸೂಪರ್ ಸ್ಟಾರ್ ಅಂತ ಹೇಳಿದ್ರೆ ಏನು ತಪ್ಪಾಗೋದಿಲ್ಲ. ಆ ಮಟ್ಟಕ್ಕೆ ದೊಡ್ಡದಾಗಿ ಬೆಳೆದಿದ್ದಾರೆ ಅವರು. ಇನ್ಸ್ಪೈರ್ ಸ್ಟೋರಿ, ಏನು ಬರೀ ಫಿಲ್ಮ್ ಸ್ಟಾರ್ ಆಗಬೇಕು ಅಂತಲ್ಲ, ಏನಾರು ಆಗ್ಬೋದು. ಒಂದು ಸಣ್ಣ ಬಿಸ್ನೆಸ್ಸಿಂದ ಆಯಿತು, ಏನಾದರೂ ಆಯಿತು ಅಂತ ಆ ಮಟ್ಟಕ್ಕೆ ಬೆಳೆಯೋದು ಅಂದರೆ ಅದು ಅಷ್ಟು ಸುಲಭದಲ್ಲ. ಎಲ್ಲರ ಬಾಯಲ್ಲೂ ಇದೆ. ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ. ಅದಕ್ಕೆ ಹೇಳ್ತಾ ಇರೋದು, ಪವರ್ಫುಲ್ ಪೀಪಲ್ ಮೇಕ್ಸ್ ಪ್ಲೇಸಸ್ ಪವರ್ಫುಲ್. ನನಗೆ ಶಾರುಖ್ ಖಾನ್ ಅವರು ಆ ಥರ ಬದುಕಿದ್ದಾರೆ. ಇದು ಯಾರ ಮನೆ ಅಂತಂದರೆ ಬಸೇರಾ ಅಂತ ಅಂದರೆ ರೇಖಾ ಅವರ ಮನೆ ಇದು. ಮತ್ತು ಅದ್ರ ಪಕ್ಕನೇ ಇರೋದು ಯಾರ ಮನೆ ಅಂತ ಅಂದರೆ ಇದು ಜಾನ್ ಅಬ್ರಾಮ್ ಅವ್ರ ಮನೆ. ಏನು ಎಲ್ಲರೂ ಒಟಾರ ಮಾಡ್ಕೊಂಡವ್ರ ಅಂತ ಇಲ್ಲಿ ಬಾಂದ್ರದಲ್ಲಿ ಬೀಚ್ ಮುಂದ್ಗಡೆ ಬರೀ ಫಿಲ್ಮ್ ಆ್ಯಕ್ಟರ್ಸ್ಗಳು ಒಟಾರ ಮಾಡ್ಕೊಂಡವ್ರೆ. ಏನಾದ್ರು ಫಂಕ್ಷನ್ ಆಯಿತು ಅಂದರೆ ಆ ಕಡೆಗೆ ಅಪ್ಪಿ ಟೊಮೊಟೊ ಖಾಲಿ ಆಯಿತು ಅಂತಂದರೆ, ಅಥವಾ ಸಕ್ಕರೆ ಖಾಲಿ ಆಯಿತು ಅಂತಂದರೆ ಆ ಕಡೆ ಈ ಕಡೆ ಹೋಗ್ಬಿಟ್ಟು ಎಕ್ಸ್ಚೇಂಜ್ ಮಾಡ್ಕೋತಾರೆ ಅಂತ ಅನಿಸುತ್ತೆ ನನಗೆ. ಇಲ್ಲಿ ವಿಡಿಯೋ ಹಿಡಿಯೋಕ್ಕೆ ಹೆದರ್ಕೊಬಿಡುತ್ತೆ. ಎಲ್ಲ ಅವರು ಪಾರ್ಟ್ನರ್ ಜೊತೆ ಬಂದಿರ್ತಾರೋ, ಬೇರೆಯವ್ರ ಜೊತೆ ಬಂದಿರ್ತಾರೋ, ಯಾರಿಗೂ ಗೊತ್ತಾಗಲ್ಲ ಇಲ್ಲಿ. ಅದಕ್ಕೆ ಸ್ವಲ್ಪ ಜನ ಸೈಡ್ ಹೋಗ್ಬಿಡ್ತಾರೆ, ಯಾಕೆ ಬೇಕು ಅಂದ್ಕೊಂಡು. ಅವ್ರಿಗೇನು ಗೊತ್ತು, ನಾನು ಕರ್ನಾಟಕದಿಂದ ಮಾಡ್ತಾ ಇರೋದು. ಇಲ್ಲಿ ನಮ್ಮವ್ರು ಯಾರು ನೋಡ್ತಾರೆ ಹೇಳೋಕ್ಕಾಗಲ್ಲ. ಅಲ್ಲಿ ಅಕ್ಕಿಗಳು ಇಲ್ಲಿ ಬಂದಿದ್ರೆ ಕಷ್ಟ ಅಲ್ವಾ? ಆಹಾ, ಸಿಕ್ಕಾಪಟ್ಟೆ ಅದ್ಭುತವಾಗಿದೆ. ನಾನು ಮುಂಬೈ ಬಂದಿರೋ ಉದ್ದೇಶ ಒಂದು 2-3 ಜನ ಡಿಸ್ಟ್ರಿಬ್ಯೂಟರ್ಸ್ಗಳದ್ದು ಇಲ್ಲಿ ಆಫೀಸ್ಗಳನ್ನ ನೋಡೋಣ ಮತ್ತು ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದೆ. ಇಷ್ಟು ಹೇಳ್ತಾ, ನಮ್ಮ ನಾಳೆಯಲ್ಲಿದೆ ಸಿನಿಮಾಗೆ ನಿಮ್ಮ ಸಪೋರ್ಟ್ ಇರಲಿ. ಇನ್ನೊಂದು 3-4 ತಿಂಗಳಲ್ಲಿ ರೆಡಿ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.